ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಹಲ್ಚಲ್ ಎಬ್ಬಿಸಿದೆ ಈ ಹನಿ ಟ್ರ್ಯಾಪ್ ಪ್ರಕರಣ. ಆದರೆ ಈವರೆಗೂ ಕೂಡ ಸಚಿವ KN ರಾಜಣ್ಣ ದೂರು ಕೊಟ್ಟಿಲ್ಲ. ಅವರ ನಡೆ ಬಗ್ಗೆ ಕೂಡ ಈಗ ಚರ್ಚೆಗಳಾಗ್ತಾ ಇದೆ. ಹನಿ ಟ್ರ್ಯಾಪ್ ಆದ ಬಗ್ಗೆ ಸದನದಲ್ಲಿ ಸ್ವತಃ ರಾಜಣ್ಣ ಮಾತಾಡಿದ್ರು. ತಮ್ಮದೇ ಪಕ್ಷದವರು ಹನಿ ಟ್ರ್ಯಾಪ್ ಮಾಡಿಸಿದ್ದಾರೆ ಅನ್ನೋ ಆರೋಪ ಮಾಡಿದ್ದಾರೆ. ದೂರು ನೀಡಿದ್ರೆ ಪಕ್ಷದೊಳಗೆ ಸಮಸ್ಯೆ, ಗೊಂದಲ ಸೃಷ್ಟಿಯಾಗುತ್ತೆ, ಪರಸ್ಪರ ಕೆಸರೆರಚಾಟಕ್ಕೆ ಇದು ಅವಕಾಶ ಮಾಡಿಕೊಡುತ್ತೆ ಆಗುತ್ತೆ ಅನ್ನೋದು ಅವ್ರ ಭೀತಿನ. ಇದೇ ಕಾರಣಕ್ಕೆ ದೂರು ನೀಡೋದಕ್ಕೆ ರಾಜಣ್ಣ ಹಿಂದೇಟು ಹಾಕಿದ್ರ. ದೂರು ವಿಳಂಬ ಆಗಿದ್ದಕ್ಕೆ ಕೈಪಡೆಯಲ್ಲಿ ಚರ್ಚೆ ಜೋರಾಗಿದೆ. ಏನಿರಬಹುದು ಲೆಕ್ಕಾಚಾರ ಅನ್ನೋದು. ಹರೀಶ್, ಈಗ ಒಂದ್ ಕಡೆ ನೋಡಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರೇ ಆದಷ್ಟು ಬೇಗ ಇದರ ಪ್ರಕರಣ ತನಿಖೆಗೊಳಪಡಿಸಿ ಅಂತಾರೆ. ಆದ್ರೆ ಇದನ್ನ ಉಲ್ಲೇಖ ಮಾಡಿದವರು KN ರಾಜಣ್ಣ ಅವರೇ ಇನ್ನೂ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಲ್ಲ, ಹಿಂದೇಟು ಹಾಕ್ತಾ ಇರೋದು ಯಾಕೆ, ಏನ್ ಲೆಕ್ಕಾಚಾರ ಅಂತ. ವಿಜಯ್, ಬಹಳ ಮುಖ್ಯವಾಗಿರುವಂತದ್ದು ಸರ್ಕಾರದ ಭಾಗ ಆಗಿರುವಂತಹ ಸಚಿವ KN ರಾಜಣ್ಣ ಅವರು ಕಳೆದ ಗುರುವಾರವೇ ಸದನದಲ್ಲಿ ಅಂದ್ರೆ ಕೆಳಮನೆಯಲ್ಲಿ ಪ್ರಮುಖವಾಗಿ ಗಂಭೀರ ಆರೋಪವನ್ನು ಮಾಡ್ತಿದ್ದಾರೆ. ಸೊ ಹನಿ ಟ್ರ್ಯಾಪ್ ಯತ್ನ ನಡೆದಿದೆ ನನಗೆ ಅನ್ನುವಂತ ಗಂಭೀರ ಆರೋಪ ಮಾಡ್ತಾರೆ. ಜೊತೆಗೆ 48 ಜನ ರಾಜ್ಯದ ಹಲವು ನಾಯಕರು ಕೂಡ ಈ ಒಂದು ಹನಿ ಟ್ರ್ಯಾಪ್ ಅಲ್ಲಿ ಸಿಕ್ಕೊಂಡಿದ್ದಾರೆ ಅನ್ನುವಂತ ರೀತಿಯಲ್ಲಿ ಕೂಡ ಗಂಭೀರ ಆರೋಪವನ್ನು ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾನು ದೂರನ್ನು ಕೊಡುವಂತ ನಿಟ್ಟಿನಲ್ಲಿ ಕೂಡ ಅವರು ಆ ಒಂದು ಸದನದಲ್ಲಿ ಕೂಡ ಪ್ರಸ್ತಾಪ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ G. ಪರಮೇಶ್ವರ್ ಅವರು ರಾಜಣ್ಣ ಅವರು ದೂರು ನೀಡಿದೆ ಆದಲ್ಲಿ ಅದಕ್ಕೆ ಸಂಬಂಧಪಟ್ಟ ಉನ್ನತ ಮಟ್ಟದ ತನಿಖೆ ನಡೆಸ್ತೀವಿ ಅನ್ನುವಂತ ಮಾತನ್ನ ಕಳೆದ ಗುರುವಾರವೇ ಕೂಡ ಸದನದಲ್ಲಿ ಹೇಳಿದ್ರು. ಆದರೆ 4 ದಿನಗಳು ಕಳೆದರೂ ಕೂಡ ಇದುವರೆಗೂ ದೂರು ನೀಡದ ಹಿನ್ನೆಲೆಯಲ್ಲಿ ಸಾರ್ವಜನಿಕವಾಗಿ ಒಂದಷ್ಟು ಸಂಶಯಗಳು ಕೂಡ ಈಗ ವ್ಯಕ್ತ ಆಗ್ತಾ ಇರುವಂತದ್ದು. ಸೊ ಯಾಕೆ ರಾಜಣ್ಣ ಅವರು ದೂರು ನೀಡುವುದಕ್ಕೆ ಹಿಂದೇಟಾಗ್ತಿದ್ದಾರಾ ಅನ್ನುವಂತ ರೀತಿಯಲ್ಲಿ ಕೂಡ ಒಂದಷ್ಟು ಚರ್ಚೆಗಳು ಆಗ್ತಿದ್ದಾವೆ. ಒಂದು ಕಾಂಗ್ರೆಸ್ನಲ್ಲಿ ಕೂಡ ಅಂದ್ರೆ ಒಂದ್ ವೇಳೆ ದೂರು ನೀಡಿದ್ದಲ್ಲಿ ಸೊ ಅಂದ್ರೆ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗುತ್ತಾ ಅಥವಾ ಸರ್ಕಾರದ ಮತ್ತೆ ಪಕ್ಷದಲ್ಲಿ ಗೊಂದಲಕ್ಕೆ ನಿರ್ಮಾಣ ಆಗುತ್ತಾ ಅನ್ನುವಂತ ರೀತಿಯಲ್ಲಿ ಎಲ್ಲ ಒಂದ್ ಕಡೆ ಆತಂಕ ಕಾಡ್ತಿದ್ಯಾ ಅನ್ನುವಂತ ರೀತಿಯಲ್ಲಿ ಕೂಡ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಿರುವಂತದ್ದು. ಈಗಾಗಲೇ ಕೂಡ ಸದನದಲ್ಲಿ KN ರಾಜಣ್ಣ ಅವರು ಸಹಜವಾಗಿ ಹೇಳಿದ್ದಾರೆ, ಇದು ಸಿಡಿ ಫ್ಯಾಕ್ಟರಿ ಆಗ್ತಿದೆ, ಸಿಡಿ 48 ಜನಕ್ಕೂ ಸಿಡಿಗಳು ಇದಾವೆ ಅನ್ನುವಂತ ರೀತಿಯಲ್ಲಿ ಹೇಳಿದ್ದಾರೆ. ನಮ್ಮಪ್ಪ ಮತ್ತೆ ಕಾಂಗ್ರೆಸ್ ಆಡಳಿತ ಮತ್ತೆ ವಿಪಕ್ಷಗಳ ಎರಡು ಕಡೆನೂ ಕೂಡ ಹನಿ ಟ್ರ್ಯಾಪ್ ಅನ್ನೋ ರೀತಿಯಲ್ಲಿ ಕೂಡ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಆದ್ರೆ ಇಷ್ಟು ದಿನಗಳಾದ್ರೂ ಕೂಡ ಯಾಕೆ ದೂರನ್ನು ಕೊಟ್ಟಿಲ್ಲ ಅನ್ನುವಂಥದ್ದು ಸಹಜವಾಗಿ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿರುವಂತಹ ಚರ್ಚೆ. ಹಾಗಾಗಿ ರಾಜಣ್ಣ ಅವರು ದೂರು ಕೊಟ್ಟಿದ್ದೇ ಆದಲ್ಲಿ ನಾವು ತನಿಖೆಗೆ ಸಿದ್ಧವಾಗಿದ್ದೇವೆ ಅನ್ನುವಂತ ಮಾತನ್ನ ಸ್ವತಃ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ G. ಪರಮೇಶ್ವರ್ ಬೆಳಗ್ಗೆ ಕೂಡ ಹೇಳಿದ್ದಾರೆ. ಆದ್ರೂ ಕೂಡ ರಾಜಣ್ಣ ಅವರು ಇದುವರೆಗೂ ಕೂಡ ದೂರು ಕೊಟ್ಟಿಲ್ಲ. ಮುಂದಿನ ಗುರುವಾರ ದೂರು ಕೊಡ್ತಾರೆ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಆದ್ರೆ ಇಷ್ಟು ದಿನ ಆದ್ರೂ ಯಾಕೆ ದೂರನ್ನು ಕೊಟ್ಟಿಲ್ಲ ಅನ್ನುವಂಥದ್ದು ಕೂಡ ಸಾಕಷ್ಟು ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.